ಕಾರ್ಮಿಕರಿಗೆ ಪೌರ ಕಾರ್ಮಿಕ ದಿನದ ಶುಭಾಶಯಗಳನ್ನು ಕೋರುತ್ತೇವೆ. ಸರ್ಕಾರದ ಆದೇಶದಂತೆ ಪ್ರತಿ ವರ್ಷ ಸೆಪ್ಟೆಂಬರ್ 23ನೇ ತಾರೀಕು ನಾವು ಪೌರ ಕಾರ್ಮಿಕರ ದಿನಾಚರಣೆ ಮಾಡಬೇಕಂತ ಸರ್ಕಾರ ಆದೇಶ ಮಾಡಿರ್ತದೆ. ಅದರನ್ವಯ ನಾವು ಕೂಡ ಈ ಹಿಂದೆ ಇದ್ದರು ಈಗೂ ಕೂಡ ನಾವು ಪೌರ ಕಾರ್ಮಿಕರ ದಿನಾಚರಣೆಯನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಿದ್ದೇವೆ. ಈ ವರ್ಷ ಪ್ರತಿ ವರ್ಷದ ಅನ್ವಯ ಅವರಿಗೆ ಕ್ರೀಡಾಕೂಟ ಏರ್ಪಡಿಸಿದ್ವಿ. ಅದರ ಪ್ರಕಾರ ಅದನ್ನು ಗೆದ್ದಿರೋರಿಗೆ ಈ ದಿನ ನಾವು ಅವರಿಗೆ ಪ್ರೈಸನ್ನು ಮಾಡ್ತೇವೆ. ಸದರಿ ಪೌರ ಕಾರ್ಮಿಕರ ದಿನಾಚರಣೆಗೆ ಆಗಮಿಸಿರುವ ಮಾನ್ಯ ಅಧ್ಯಕ್ಷರಾಗಿರುವ ಸತೀಶ್ ಅಂಚನ್ ಸರ್ಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರುವ ನಮ್ಮ ಮುಖ್ಯವರಾದ ಆಶೀರ್ವಾದ್ ಶೆಟ್ಟಿ ಅವರು ಕೂಡ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಲಯನ್ಸ್ ಕ್ಲಬ್ನ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿರುವ ಪ್ರಶಾಂತ್ ಶೆಟ್ಟಿ ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಇಂಜಿನಿಯರ್ ಆದ ತುಳಸಿದಾಸ್ ಅವರು ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಗೌರವಾನ್ವಿತ ಮುಲ್ಕಿ ನಗರ ಪಂಚಾಯತ್ನ ಸದಸ್ಯರು ಹಾಗೂ ನಾಮನಿರ್ದೇಶನ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಪತ್ರಿಕಾ ಮಾಧ್ಯಮದ ಸ್ವಾಗತವನ್ನು ಕೋರುತ್ತಾ ಈಗ ಪ್ರಾರ್ಥನೆಯನ್ನು ಮಾಡಬೇಕಾಗಿ ನಮ್ಮ ಸಿಬ್ಬಂದಿ ಮುಲ್ಕಿ ನಗರ ಪಂಚಾಯತ್ ಮತ್ತು ಮುಲ್ಕಿ ಯುವಕರ ಮುಲ್ಕಿಯ ಸಂಯುಕ್ತ ಆಶ್ರಯದಲ್ಲಿ ಇಂದು ನಾವು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಕರ್ನಾಟಕ ರಾಜ್ಯದಾದ್ಯಂತ ಸೆಪ್ಟೆಂಬರ್ 23ರಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ನಾವು ಆಚರಿಸಿದ್ದೇವೆ. ಪೌರ ಕಾರ್ಮಿಕರನ್ನು ನಾವು ಇವತ್ತು ಒಂದೇ ದಿವಸ ನಾವು ನೆನಪಿಸಿದಾಗ ನಾವು ವರ್ಷವಿಡೀ ಅವರನ್ನು ನೆನಪಿಸಬೇಕಿದೆ. ಯಾಕಂದರೆ ಪ್ರತಿ ದಿನ ಅವರು ತಮ್ಮ ಜೀವನದ ಪ್ರತಿ ದಿನವನ್ನು ಸ್ವಚ್ಛತೆಗಾಗಿ ಅವರ ಉಡುಪಾಗಿಟ್ಟಿದ್ದಾರೆ. ಅವರು ಸ್ವಚ್ಛ ಮಾಡೋದರಿಂದ ನಮ್ಮ ಊರಿನ ನೈರ್ಮಲ್ಯ, ಸೌಂದರ್ಯ ಹಾಗೂ ನಮ್ಮೆಲ್ಲರ ಆರೋಗ್ಯ ರಕ್ಷಣೆಗೆ ಅವರು ನಮಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಆರೋಗ್ಯವನ್ನು ಮರೆತು ಅವರು ಎಂಥ ಬಿಸಾಡಿದ್ರು ಕೆಲವು ಸರಿ ಅಲ್ಲಿ ಬ್ಲೇಡ್ ಇರ್ಬೋದು, ಏನೇನು ಬಿಸಾಡ್ತಾರೆ, ಗ್ಲಾಸ್ ಇರ್ಬೋದು, ಅಥವಾ ನಾವು ಉಪಯೋಗಿಸಿದಂತಹ ಕೆಲವು ರಕ್ತದ ಇದು ಅಂಶಗಳು ಇದ್ದದ್ದನ್ನು ಕೂಡ ಬಿಸಾಡ್ತಾರೆ. ಅಂದರೆ ಕೆಲವರಿಗೆ ಅದು ಅವರ ಮನುಷ್ಯರೆಂಬ ಭಾವನೆ ಇದೆ. ಅಂತಹ ಕೆಲವರು ಕೂಡ ನಮ್ಮಲ್ಲಿ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಕೂಡ ಅವರು ತನ್ನ ಎಲ್ಲ ಅವರ ಕಷ್ಟಗಳನ್ನು ಮರೆಮಾಚಿ
ನಗುತ್ತಾ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ಪೌರ ಕಾರ್ಮಿಕರು. ಅವರ ಒಂದು ಸೇವೆ ನಾನು ಒಂದು ವಿಷಯ ಹೇಳಬೇಕು. ನಮ್ಮ ಇಲ್ಲಿ ಕೋವಿಡ್ ಬಂದಾಗ ನಾವು ಯಾರೋ ನಮ್ಮ ಹೊರಗೆ ಬರ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಕೂಡ ಲಿಲ್ಲಿ ಮೇಡಮ್ ಆಗ ಹೆಲ್ತ್ ಇನ್ಸ್ಪೆಕ್ಟರ್ ಲಿಲ್ಲಿ ಮೇಡಮ್ ಅವರು ನಮ್ಮ ಮನೆ ಕೂಡ ಕೋವಿಡ್ ಬಂದಿತ್ತು. ಆಗ ಲಿಲ್ಲಿ ಮೇಡಮ್ ಅವರು ನಮ್ಮ ಮನೆಗೆ ಬಂದು ಚಂದ್ರ ಪೂಜಾರಿ ಅವರು ಕೂಡ ಆಗ ಇಲ್ಲಿ ಮುಖ್ಯಾಧಿಕಾರಿಗಳಿದ್ದರು. ಅವರು ನಮ್ಮ ಲಿಲ್ಲಿ ಮೇಡಮ್ ನಮ್ಮ ಮನೆ ಒಳಗೆ ಬಂತು. ಯಾರು ನಮ್ಮ ಮನೆ ಹತ್ರ ಸುಳಿತಿರಲಿಲ್ಲ. ಆಮೇಲೆ ನಮ್ಮ ಕಿಶೋರ್ ಬಂದು ನಮಗೆ ಏನು ಬೇಕು ಅಂತ ಪ್ರತಿದಿನ ಬಂದು ನಮ್ಮನ್ನು ವಿಚಾರಿಸ್ತಾ ಇದ್ದಾರೆ. ಇದೆಲ್ಲ ಅದು ಎಲ್ಲ ಇವರ ಸೇವೆಯನ್ನು ಇವರು ಮಾನವೀಯ ಸೇವೆ ನಿಜವಾಗಿ. ಇಂತಹ ಒಂದು ಸೇವೆಯನ್ನು ನಾವು ಈ ಒಂದು ದಿನ ಪ್ರತಿನಿತ್ಯವಾಗಿ ನಾವು ನೆನಪಿಸಿಕೊಳ್ಬೇಕು. ದೇವರು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಮುಖ್ಯಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಸತೀಶ್ ಅಂಚನರು ಎಲ್ಲ ಅವರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಮುಂದಿನ ಪೌರ ಕಾರ್ಮಿಕರಿಗೆ ಕ್ರೀಡೋತ್ಸವ ಮಾಡಿ ಅಲ್ಲಿ ಅವರ ಪ್ರತಿಭೆಯನ್ನು ಪ್ರದರ್ಶಿಸಲು ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಬಹುಮಾನವನ್ನು ನಾವು ಲಯನ್ಸ್ ಕ್ಲಬ್ನ ವತಿಯಿಂದ ನಮಗೆ ತುಂಬ ಸಂತೋಷ ಆಗ್ತದೆ. ಮೊನ್ನೆ ಕೂಡ ನಾವು ಅವರಿಗೆ ಟಿಫಿನ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾಕಂದರೆ ಅದು ಬಿಟ್ಟರೆ ನಮಗೆ ಕುಂಡಲಿ ನಡೆಸಲಾಗಿದೆ. ನಮ್ಮ ದೇಶಕ್ಕಾಗಿ ನಮ್ಮ ಊರಿಗಾಗಿ ಅವರು ಮಾಡಿರುವ ಸೇವೆ ಅದು ಗಮನಾರ್ಹವಾದ ಸೇವೆ. ಅದಕ್ಕೆ ನಾವು ಎಷ್ಟು ಅವರಿಗೆ ಕೊಟ್ಟರು ಅದು ಕಡಿಮೆ. ಇಂಥ ಸಂದರ್ಭದಲ್ಲಿ ನಮಗೆ ಇಂಥ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕೆ ನಮ್ಮ ಮುಖ್ಯಾಧಿಕಾರಿ ಮಧುಕರ್ ಸರ್ ಅವರಿಗೆ, ನಮ್ಮ ಸತೀಶ್ ಚಂದ್ರಿಗೆ, ಮತ್ತು ಆರೋಗ್ಯ ಅಧಿಕಾರಿಗಳಿಗೆ, ಮತ್ತು ನಮ್ಮ ಇಂಜಿನಿಯರ್ಸ್ ಎಲ್ಲರಿಗೂ, ನಮ್ಮ ನಗರ ಪಂಚಾಯತ್ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿದೆ. ಯಾಕಂದರೆ ಇದೊಂದು ನಮಗೆ ಸದವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಅದಕ್ಕಾಗಿ ಇಂಜಿನಿಯರ್ಸ್ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಲುಪಿಸಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಅಲ್ಲಿ ನಮ್ಮ ಭಕ್ತಾಂಜಲಿಯವರ ಬಗ್ಗೆ ತುಂಬ ಮತ್ತು ಸಮಾಜ ಸೇವಾ ಕಾರ್ಯಕರ್ತರನ್ನು ತುಂಬ ನಮ್ಮೊಂದಿಗೆ ಅವರು ಸಹಕರಿಸಿದ್ದಾರೆ. ಅವರೊಂದಿಗೆ ಮಕ್ಕಳಾಗಿ ಅವರು ಮಕ್ಕಳಂತೆ ಅವರೊಂದಿಗೆ ಮಣ್ಣಿನ ಒಳ್ಳೆಯ ಸಂತೋಷದಿಂದ ನನ್ನ ಕೆಲಸ ಎಲ್ಲ ತುಂಬ ಸಂತೋಷದಿಂದ ಅವರು ಭಾಗವಹಿಸಿದ್ದಾರೆ. ನಾನು ಧನ್ಯವಾದಗಳನ್ನೆಲ್ಲ ಅರ್ಪಿಸಿದ್ದಾರೆ. ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರು, ನವೀನ್ರವರು ಕೂಡ ನಾವು ಬರಲಿಲ್ಲ. ಯಾಕಂದರೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ದಿನ ಕೂಡ ನನ್ನ ದಿನದಲ್ಲಿ ಪ್ರತಿಯೊಂದು ದಿನವೂ ಕೂಡ ಅವರು ಸ್ವಚ್ಛತೆಗಾಗಿ ಮುಡಿಪಾಗಿ ಇಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ನಾವು ಫೋನ್ ಮಾಡಿದರೆ ಅದನ್ನು ಮುಂಚಿನ ಕೊಟ್ಟು ಅದರ ನಂತರದ ಕೊಟ್ಟು ಕಳಿಸಿ ನಾನು ಕೆಲಸ ಮಾಡಿದ್ದೇನೆ ಅಂತ ಅದನ್ನು ವಿಶ್ವಾಸ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಸ್ಮರಿಸ್ತಾ ಇದ್ದೇನೆ. ಹಾಗೆ ಇದು ಒಂದು ಭಾರತ ದೇಶದ ದೊಡ್ಡ ಕಾರ್ಯಕ್ರಮ, ಅದು ಸ್ವಚ್ಛತೆ. ನಮ್ಮ ನರೇಂದ್ರ ಮೋದಿಜಿಯವರ ಒಂದು ಸ್ವಚ್ಛ ಭಾರತ ಒಂದು ದೊಡ್ಡ ಕಾರ್ಯಕ್ರಮ. ಅದರ ಅಂಗವಾಗಿ ನಾವು ಮಾಡ್ತಿದ್ದೀವಿ. ಮಹಾತ್ಮ ಗಾಂಧೀಜಿಯವರು ಕೂಡ ಸ್ವಚ್ಛತೆಗಾಗಿ ತುಂಬ ಒಂದು ಅವರೊಂದು ಕೂಡ ಪ್ರಾಮಾಣಿಕ ಪ್ರಯತ್ನ ಆಗಲೇ ಮಾಡಿದ್ದಾರೆ. ಅದಕ್ಕಾಗಿ ಅವರ ಕನ್ನಡಕವನ್ನು ನಾವು ಅದರಲ್ಲಿ ಒಂದು ಅದರಲ್ಲಿ ಎಂಬ್ಲೆಮ್ ಆಗಿ ನಾವು ಕೊಟ್ಟಿದ್ದೇವೆ. ಸ್ವಚ್ಛ ಭಾರತದಲ್ಲಿ ಅವರ ಕನ್ನಡಕ ಇದು ಕೂಡ ಅದರಲ್ಲಿ ಉಂಟು. ಅದಕ್ಕಾಗಿ ನಾವು ಗಾಂಧೀಜಿಯ ಕೆಲಸ ಕೂಡ ಈಗ ನಮಸ್ಸಾಗ್ತಾ ಇದೆ. ಹಾಗೆ ನರೇಂದ್ರ ಮೋದಿಜಿಯವರ ಅವರ ಕೂಡ ಉದ್ದೇಶ ಕೂಡ ಈಗ ನನಸಾಗ್ತಾ ಇದೆ ಅಂತ ಹೇಳ್ತಾ ನಮಗೆ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಮತ್ತು ಎಲ್ಲ ಮಾಧ್ಯಮ ಪ್ರತಿನಿಧಿಗಳು ಮುಂದಿದ್ದಾರೆ. ಮತ್ತು ಎಲ್ಲ ನಮ್ಮ ಉದಯವಾಣಿಯವರು, ಸ್ವರೂಪ ವೆಂಕಟರು, ನಮ್ಮ ಲಯನ್ಸ್ ಕ್ಲಬ್ನ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಕೂಡ ಆಗಿದ್ದಾರೆ ಸ್ವರೂಪ ವೆಂಕಟರು. ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಯೂಟ್ಯೂಬ್ ಅದರ ಮುಖ್ಯಸ್ಥರಾದ ಅದರ ಯಜಮಾನರಾದ ಶ್ರೀಯುತ ಕ್ಲೆಮೆಂಟ್ ಡಿಸೋಜರ್ ಅವರನ್ನು ಎಲ್ಲ ಕಾರ್ಯಕ್ರಮವನ್ನು ಸೆರೆ ಹಿಡಿಯುತ್ತಿದ್ದಾರೆ. ಅವರಿಗೂ ಕೂಡ ಮತ್ತು ಶಿವರಾಜ್ ಅವರನ್ನು ಅಜಯ್ ಅವರನ್ನು ಸಹಕಾರ ನೀಡುತ್ತಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ಈಗಿನ ಈ ಪೌರ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಎಲ್ಲರಿಗೂ ನಾನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮುಂದಿನದಾಗಿ ಮುಖ್ಯಾಧಿಕಾರಿಯಾಗಿ ಈ ಕಾರ್ಯಕ್ರಮ ಕುರಿತಾಗಿ ಮಾತನಾಡುತ್ತಿದ್ದೇನೆ. ಮೊದಲನೇದಾಗಿ ಎಲ್ಲ ಗಣ್ಯರಿಗೂ ಕೂಡ ನಮಸ್ಕಾರವನ್ನು ನೀಡುತ್ತಾ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಗೌರವಾನ್ವಿತ ಸದಸ್ಯರು ಹಾಗೂ ಪತ್ರಿಕಾ ಮಾಧ್ಯಮಗಳು ಹಾಗೂ ನಮ್ಮ ನೆಚ್ಚಿನ ಪೌರ ಕಾರ್ಮಿಕರಿಗೆ ಸ್ವಾಗತವನ್ನು ಕೋರುತ್ತಾ, ಸರ್ಕಾರದ ಆದೇಶದಂತೆ ನಾವು ಈಗಿನ ಉಡುಪಿ ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿ
ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಪೌರ ಕಾರ್ಮಿಕರ ದಿನಾಚರಣೆ ಅಂದರೆ ಒಂದು ದಿವಸಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಸರ್ಕಾರ ಈ ದಿನಾಚರಣೆ ಘೋಷಣೆ ಮಾಡೋಕ್ಕೂ ಕೂಡ ತುಂಬ ಹೋರಾಟಗಳು ಹಿಡಿದಿದೆ. ಪೌರ ಕಾರ್ಮಿಕರು ಇಂದಲೇ ಒಂದು ಹಬ್ಬದ ವಾತಾವರಣ ತರಹ ಒಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಘೋಷಣೆ ಮಾಡೋಕ್ಕೂ ಕೂಡ ತುಂಬ ಹೋರಾಟ ಹಿಡಿದಿದೆ. ಅದಾದ ಮೇಲೆ ಪೌರ ಕಾರ್ಮಿಕರ ದಿನಾಚರಣೆ ಸರ್ಕಾರ ಘೋಷಿಸಿತು. ತದನಂತರ ಈಗ ನಾವು ಮುಲ್ಕಿ ನಗರ ಪಂಚಾಯತಿಯಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಏನೇ ಕೆಲಸ ಹೇಳಿದ್ರು ಮಾಡ್ತಿದ್ದಾರೆ, ಅದರಲ್ಲಿ ಯಾವುದೇ ಮಾತಿಲ್ಲ. ಮತ್ತೆ ಮುಲ್ಕಿ ನಗರ ಪಂಚಾಯತಿ ಈ ಥರ ಸ್ವಚ್ಛತೆಯಲ್ಲಿದೆ ಅಂದರೆ ಮೇಲ್ ಕಾರಣ ನಮ್ಮ ಪೌರ ಕಾರ್ಮಿಕರು. ಅದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಅವರು ಇಲ್ಲ ಅಂತಿದ್ರೆ ಒಂದು ದಿವಸ ಕೂಡ ಈಗ ಮುಲ್ಕಿ ನಗರ ಪಂಚಾಯತಿಯಲ್ಲಿ ತುಂಬ ಕಷ್ಟ ಆಗ್ತಿದೆ. ಯಾಕಂದರೆ ನಮಗೆ ಸುಮಾರು ದೂರ ಬರುತ್ತೆ, ನನಗೂ ಅಧ್ಯಕ್ಷರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅಲ್ಲಿ ಕಸ ಬಿದ್ದಿದೆ, ಇದಾಗಿದೆ ಇದಾಗಿದೆ ಅಂತ. ಬಟ್ ಏನೇ ಹೇಳಿದ್ರು ನಮ್ಮ ಉಸ್ತುವಾರಿ ನವೀನ್ ಅವರು ಅವರಿಗೆ ಮಾರ್ಗದರ್ಶನ ಕೊಟ್ಟು ನಮ್ಮ ಪೌರ ಕಾರ್ಮಿಕರಿಗೆ ಇಮಿಡಿಯೇಟ್ ಕೆಲಸ ಮಾಡ್ತಿದ್ದಾರೆ. ಇದರಿಂದ ನಮ್ಮ ಆಡಳಿತ ಮಂಡಳಿಯವರು ಕೂಡ ಒಳ್ಳೆಯ ಹೆಸರು ಬರ್ತಿದೆ. ಮತ್ತು ನಾನು ಈ ದಿನಾಚರಣೆ ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ಪೌರ ಕಾರ್ಮಿಕರಿಗೆ, ಅವರಿಗೆ ಏನೇ ತೊಂದರೆ ಇದ್ದರೂ ಕೂಡ, ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ನೇರವಾಗಿ ನಮ್ಮ ಅಧ್ಯಕ್ಷರಿಗೆ ಮತ್ತು ಮುಖ್ಯಾಧಿಕಾರಿಗಳು ನನಗೆ ತಿಳಿಸಿದ್ರೆ ನಮ್ಮ ಕೈಲಾಗುವ ಸಹಾಯವನ್ನು ನಾವು ಮಾಡಿ ಯಾವತ್ತೂ ನಾವು ಇಲ್ಲ ಅನ್ನೋದಿಲ್ಲ. ಯಾಕಂದರೆ ಅವರು ನಮಗೆ ಕೊಟ್ಟಿರೋ ಸೇವೆ ಮುಂದೆ ನಮ್ಮದು ಏನೂ ಇಲ್ಲ. ಒಂದು ಮತ್ತೆ ಇನ್ನೊಂದು ಹೆಮ್ಮೆ ವಿಚಾರ ಹೇಳಬೇಕು, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲನೇ MRF ಘಟಕ ಅಂದರೆ ನಗರ ವ್ಯಾಪ್ತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಲ್ಕಿ ನಗರ ಪಂಚಾಯತಿಯಲ್ಲಿ ಮಾತ್ರ ಸ್ಥಾಪನೆ ಆಗಿದೆ. ಇದಕ್ಕೆ ನಮ್ಮ ಇಂಜಿನಿಯರ್ ಕೂಡ ಶ್ರಮಿಸಿದ್ದಾರೆ. ಮತ್ತು ನಮ್ಮ ಪೌರ ಕಾರ್ಮಿಕರು ಎಲ್ಲೂ ಕೂಡ ನಮ್ಮ ಲೋಡರ್ಸ್ ಆಗಿರುವ ಸೆಲ್ವಿ ಅವರು ಮತ್ತು ಸುಜಾತ ಅವರು, ಸುಶೀಲಮ್ಮ ಅವರು, ಈಗ ಹೊಸ ಶಾಂತಮ್ಮ ಅವರು ಬ್ಯಾಟ್ರಿ ಅವರು ದಿನ ಪೂರ್ತಿ ನೀವೆಲ್ಲರ ಈಗ ನಮ್ಮ ಪೌರ ಕಾರ್ಮಿಕರು ನೋಡಿರ್ಬೋದು, ಅಧ್ಯಕ್ಷರು ಕೂಡ ನೋಡಿದ್ದಾರೆ, ಗೌರವಾನ್ವಿತ ಸದಸ್ಯರು ಒಂದು 2 ಗಂಟೆ ನೋಡಿರ್ಬೋದು. ಅವರು ಬೆಳಗ್ಗೆ 7 ಗಂಟೆಗೆ ನಿಂತರೆ ಅಲ್ಲಿ ನಮ್ಮ ಕನ್ವೇಯರ್ ಬೆಲ್ಟ್ ಮುಂದೆ 7 ಗಂಟೆ ನಿಂತು ಸಂಜೆ 5 ಗಂಟೆವರೆಗೂ ಅವರು ಕೆಲಸ ಮಾಡ್ತಿದ್ದಾರೆ. ನಾನು ಪ್ರತಿ ಸತಿ ಒಂದು ವಾರದ 4 ದಿವಸ ಆದರೂ ಅವರಿಗೆ ಭೇಟಿ ಮಾಡಿ ಅವ್ರಿಗೆ ಒಂದು ತೊಂದರೆ ಏನು, ಏನಾರ ಅನುಕೂಲಗಳು ಬೇಕಿದೆ ಅಂತ ಕೇಳಿದ್ದೀನಿ. ಅವರು ಕೂಡ ಸುಮಾರು ಹೇಳಿದ್ದಾರೆ. ಈಗ ನಮ್ಮ ಮುಲ್ಕಿ ನಗರ ಪಂಚಾಯತಿಗೆ ಅವರಿಗೆ ಹೊಸದಾಗಿ ರೆಸ್ಟ್ ರೂಮ್ ಕೂಡ ಮಾಡ್ತಾ ಇದ್ದೀವಿ. MRF ಘಟಕ ಪಕ್ಕ ಅವರಿಗೆ ವಿಶ್ರಾಂತಿ ಕೊಠಡಿ ನಮ್ಮ ಲೋಡರ್ಸ್ಗೆ ಮತ್ತು ಅಲ್ಲಿ ವರ್ಕ್ ಮಾಡುವಂಥ ಸಿಬ್ಬಂದಿಗಳಿಗೆ. ಈ ರೆಸ್ಟ್ ರೂಮ್ನಿಂದ ಅವರು ಕೂಡ ಮಧ್ಯಾಹ್ನದೊತ್ತು ಊಟ ಮಾಡೋ ಟೈಮ್ 3 hours ಆರಾಮಾಗಿ ಅವರು ರೆಸ್ಟ್ ಮಾಡುವ ಚಾನ್ಸಸ್ ಸಿಗ್ತದೆ. ಇದು ನಮ್ಮ ಆಡಳಿತ ಮಂಡಳಿಯಿಂದ ಯೋಚನೆ ಮಾಡಿದ್ದು, ಅದನ್ನು ಅನುಷ್ಠಾನ ಮಾಡಿದ್ದು. ಒಂದು ತಿಂಗಳಲ್ಲಿ ರೆಸ್ಟ್ ರೂಮ್ ಕೂಡ ಓಪನ್ ಆಗ್ತದೆ. ಮತ್ತು ಅವರಿಗೆ ಎಲ್ಲ ಸೌಲಭ್ಯ, ಈಗ 3 ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸ್ತಾ ಇದ್ದೀವಿ. ಆರೋಗ್ಯ ತಪಾಸಣೆ ಎಲ್ಲರೂ ಪಾಲ್ಗೊಳ್ತಿದ್ದಾರೆ. ಕೆಲವರು 1-2-3 ಜನ ಬರ್ತಾ ಇಲ್ಲ ಅಂತ ನನಗೆ ಮಾಹಿತಿ ಬಂತು. ದಯವಿಟ್ಟು ಅವರು ಕೂಡ ಆರೋಗ್ಯ ತಪಾಸಣೆ ಪಾಲ್ಗೊಳ್ಬೇಕು. ನಿಮ್ಮ ಆರೋಗ್ಯ ಇದ್ದರೆ ನಗರದ ಆರೋಗ್ಯ ಇರ್ತದೆ, ನಿಮ್ಗೆ ಆರೋಗ್ಯ ಇಲ್ಲದೆ ನಗರ ಆರೋಗ್ಯ ಕೂಡ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಎಲ್ಲರೂ ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಳ್ಬೇಕು. ಮತ್ತು ಯಾವುದೇ ಇನ್ಫೆಕ್ಷನ್ಗಳಿಗೆ ಯಾವುದು ಭಯ ಪಡಬಾರ್ದು. ನಾವಿದ್ದೀವಿ ನಿಮ್ಮ ಜೊತೆ. ಈಗ ನಮ್ಮ ಒಬ್ಬ ಪೌರ ಕಾರ್ಮಿಕರ ಹುಷಾರಾಗಿ ಕೂಡ ನಾನೇ ಕೂಡ ಹಾಸ್ಪಿಟಲ್ ಅಡ್ಮಿಟ್ ಕೂಡ ಮಾಡಿಸಿದ್ದೀನಿ. ಅವನಿಗೂ ಕೂಡ ಈ ಸದ್ಯದಲ್ಲಿ ಅವನು ಕ್ಯೂರ್ ಆಗ್ತಾನೆ. ಸೊ ಯಾವುದೇ ರೀತಿ ತೊಂದರೆ ನಾವು ಬೆನ್ನೆಲುಬಾಗಿ ನಿಲ್ತಾ ಇದ್ದೀವಿ. ಈ ಥರ ನಮ್ಮ ನಗರ ಪಂಚಾಯತಿಯಿಂದ ಪೌರ ಕಾರ್ಮಿಕರಿಗೆ ಸೌಲಭ್ಯ ಕೊಡ್ತಾ ಇದ್ದೀವಿ. ಮುಂದೆ ಕೂಡ ಪೌರ ಕಾರ್ಮಿಕರಲ್ಲಿ ನಾನು ವಿನಂತಿ ಮಾಡೋದು, ನಮ್ಮ ಸ್ವಚ್ಛತೆ ಇನ್ನೂ ಕೂಡ ಸುಧಾರಣೆ ಮಾಡಬೇಕಾಗಿದೆ. ಬಿಜಾಪುರ ಕಾಲೋನಿ ಮತ್ತು ಆಶ್ರಯ ಕಾಲೋನಿಯಲ್ಲಿ ಕೂಡ ನಮ್ದು ಇನ್ನೂ ಹಸಿ ಕಸ ಒಣ ಕಸ ಇನ್ನೂ ಸಪ್ರೇಟಾಗಿ ಬರಬೇಕು. ಅದರಲ್ಲೂ ಕೂಡ ನಮ್ಮ NGOದವರು ನೀವು ಒಟ್ಟಿಗೆ ಕೈಗೊಳಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಅದನ್ನು ಕೂಡ ಶ್ರಮಪಟ್ಟು ನೆರವೇರಿಸಿ ನಮಗೆ ಮತ್ತೆ ಸ್ವಚ್ಛತಾ ಅವಾರ್ಡ್ ಬರೋವಾಗಿ ಮಾಡ್ತೀವಿ ಅಂತ ಭಾವಿಸ್ತಾ ಎಲ್ಲ ಪೌರ ಕಾರ್ಮಿಕರಿಗೆ ನನ್ನ ಪೌರ ಕಾರ್ಮಿಕ ದಿನ ಶುಭಾಶಯಗಳು ಕೊಟ್ಟು ನನ್ನ ಮಾತನ್ನು ಧನ್ಯವಾದಗಳು ಸರ್. ಮುಂದಿನದಾಗಿ ಎಲ್ಲ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರನ್ನು ಕೇಳಿಕೊಳ್ತಿದ್ದೇನೆ. ಅದು 10ನೇ ತಾರೀಕು ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಈ ವೈಯಕ್ತಿಕ ಆಟದಲ್ಲಿ ಒಂದು ಚಕ್ಕುಲಿ ಆಟ ಇರ್ತೇವೆ. ಅದರಲ್ಲಿ ಪ್ರಥಮ ಸದಾನಂದ, ದ್ವಿತೀಯ ಆಶೀಶ್, ತೃತೀಯ ಸಂದೇಶ್, ಒಟ್ಟಿಗಾಲಿನ ಬ್ಯಾಲೆನ್ಸ್. ಈ ಆಟದಲ್ಲಿ ಪ್ರಥಮ ಸಂದೇಶ್,
ಇದರಲ್ಲಿ ಪ್ರಥಮ ಸ್ಥಾನ ಪಡೆದಿರುವವರು ಸುಮಂಗಳ. ದ್ವಿತೀಯ ಸೆಲ್ವಿ. ತೃತೀಯ ಅಶೋಕ್. ಹೌಸಿ ಈ ಆಟದಲ್ಲಿ ಜಲ್ದಿ ಫೈ ಆಶಿಷ್ ಅವರು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಜಲ್ದಿ ಫೈ ಆಶಿಷ್. ಮಿಡಲ್ ಲೈನ್ ಅಲ್ಲಿ ಸೆಲ್ವಿ. ಫುಲ್ ಹೌಸ್ ಅಜಯ್. ಬೆಲೂನ್ ಗೇಮ್ ಆಟ ಪ್ರಥಮ ಆಶಿಷ್. ದ್ವಿತೀಯ ಸಂದೇಶ್. ತೃತೀಯ ಗುಂಪು ಆಟ ಬಲೂನ್ ಗೇಮ್ ಪ್ರಥಮ. ಇದರಲ್ಲಿ ಶಾಂತ, ರವಿ, ಅಜಯ್, ಸುಮಂಗಳ, ಗೀತಾ, ಅವಿನಾಶ್, ಆಶಿಷ್, ಸಂದೇಶ್, ಅಶೋಕ್, ದಿನಕರ್ ಎಲ್ಲರೂ ವೇದಿಕೆಗೆ ಬರಬೇಕು. ಬೇಗ ಬೇಗ. ಶಾಂತ, ರವಿ, ಅಜಯ್, ಸುಮಂಗಳ, ಗೀತಾ, ಅವಿನಾಶ್, ಆಶಿಷ್, ಸಂದೇಶ್, ಅಶೋಕ್, ದಿನಕರ್. ಗ್ರೂಪ್ ಇದೆಯಾ? ದ್ವಿತೀಯ ದಿಲೀಪ್. ಮಗಜ. ದ್ವಿತೀಯ ಗೋಪಾಲ್, ಶರತ್, ದಿಲೀಪ್, ಅವಿನಾಶ್, ಬಾಲರಾಜ್, ಶಾಂತ, ಅಖಿಲೇಶ್, ದಿನಕರ. ವಾಟರ್ ಪಿಕ್ಕಿಂಗ್ ಗೇಮ್ ಪ್ರಥಮ ಆಶಿಷ್, ಅಜಯ್, ದಿಲೀಪ್, ಬಾಲರಾಜ್, ಸದಾನಂದ, ಪ್ರವೀಣ್, ರವಿ, ಗಣೇಶ್, ಉಲ್ಲಾಸ್, ಸುಜಾತ, ಗೀತಾ. ಬೇಗ ಬನ್ನಿ. ದ್ವಿತೀಯ ಸುಶೀಲಾ, ಸೆಲ್ವಿ, ಶಾಂತ, ಗೋಪಾಲ, ಅರುಣ್, ದಿನಕರ, ಶರತ್, ಹರೀಶ್, ಅಶೋಕ್, ಸಂದೇಶ್, ಅವಿನಾಶ್. ವಾಟರ್ ಪಿಕ್ಕಿಂಗ್ ಗೇಮ್. എന്നാണ്
ಕೆಲಸ ಮಾಡಿ ನಮ್ಮನ್ನು ಗುರುತಿಸಿ ಗೌರವಿಸಿದ್ದಕ್ಕಾಗಿ ಬೇಡಿಕೆ ನೀಡುವ ಯುವಕರಿಗೆ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದ. ನಾನು ಬಹಳಷ್ಟು ಪಂಚಾಯತ್ಗಳಲ್ಲಿ ಒಂದು 7 ವರ್ಷಗಳಿಂದ ಕೆಲಸ ಮಾಡಿದ್ದೇನೆ. ನಾನು ಇಲ್ಲಿ ಖುಷಿಯಿಂದ ಹೇಳುವಂತ ವಿಚಾರ ಏನಂತಂದ್ರೆ, ನಾನು ಇಷ್ಟು ಪಂಚಾಯತಿಗಳಲ್ಲಿ ನೋಡಿದ್ದೇನೆ, ಆದ್ರೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಇಲ್ಲಿ ಮುಖ್ಯವಾಗಿ ಇರುವಂತಹ ಸಿಒ ಮತ್ತು ಅಧ್ಯಕ್ಷರು ಬಹಳಷ್ಟು ಮುತುವರ್ಜಿಯಿಂದ ಕೆಲಸ ಮಾಡ್ತಾರೆ. ನಾನು 7 ವರ್ಷ ನನ್ನ ಮೇಷನರಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದಾಗ ಇಷ್ಟೊಂದು ಸಪೋರ್ಟ್ ಕೊಡುವಂತಹ ಸಿಒ ಆಗಿ ಅಧ್ಯಕ್ಷರನ್ನು ನಾನು ಯಾವ ಪಂಚಾಯತ್ಗಳಲ್ಲಿ ಕೂಡ ನೋಡಲಿಲ್ಲ. ಆಗಿರುವಾಗ ನೀವೆಲ್ಲ ಈ ಒಂದು ಪಂಚಾಯತ್ಗಳಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತೀನಿ ಅಂತಂದ್ರೆ ಒಂದು ಹೆಮ್ಮೆಯ ಕೆಲಸ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಪ್ರತಿಯೊಬ್ಬ ಪೌರ ಕಾರ್ಮಿಕರಲ್ಲೂ ಕೂಡ ಪ್ರತಿ ಒಂದು ದಿವಸದಲ್ಲಿ ಒಂದು ಸರಿ ಅಧ್ಯಕ್ಷರು ಬಂದು ಅವರ ಬಗ್ಗೆ ಮಾತಾಡದ ಒಂದು ದಿವಸ ಇರ್ಲಿಕ್ಕೆ ಇಲ್ಲ ಅಂತ ಹೇಳಿ ನನ್ನ ಅನುಭವಕ್ಕೆ ಬಂದಂತ ಮಾತು. ಹಾಗಾಗಿ ಇವಾಗ ನಿಮ್ಮೊಟ್ಟಿಗೆ ನನ್ನನ್ನು ಕೂಡ ಇವತ್ತು ಗುರುತಿಸಿದ್ದಾರೆ. ಅಷ್ಟೊಂದು ದೊಡ್ಡ ಕೆಲಸ ನಾವು ಮಾಡಲಿಲ್ಲ, ಆದ್ರೂ ಕೂಡ ಗುರುತಿಸಿಕೊಂಡದಕ್ಕೆ ನಮ್ಮ ಅಧ್ಯಕ್ಷರು ಇರ್ಬೋದು, ಸಿಒ ಸರ್ ಮತ್ತೆ ಎಲ್ಲರಿಗೂ ವೇದಿಕೆ ನೀಡುವವರಿಗೆ ಮತ್ತು ಮೆಂಬರ್ ಎಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದಿನಾಚರಣೆ ನಮಗೆ ಆಚರಿಸಿದ್ದೇವೆ. ಶ್ರೀ ವೇದಿಕೆಯ ಮೂರ್ತಿ ನಗರ ಪಂಚಾಯತ್ ಅಧ್ಯಕ್ಷರು, ಸಾಹಿತ್ಯ ಅಧ್ಯಕ್ಷರು, ಮುಖ್ಯಾಧಿಕಾರಿಗಳು, ಲಯನ್ಸ್ ಡಿಸ್ಟ್ರಿಕ್ಟ್ ಅವರು ಮತ್ತು ಇಲ್ಲಿ ಸೇರಿರುವ ನಗರಸಭಾ ಸದಸ್ಯರೇ ಮತ್ತು ಪೌರ ಕಾರ್ಮಿಕರೇ, ಸಿಬ್ಬಂದಿಗಳು. ಸ್ಥಳೀಯ ಸಂಸ್ಥೆಗಳಲ್ಲಿ ಸುಮಾರು ಶಾಖೆ, ಇಂಜಿನಿಯರಿಂಗ್ ಶಾಖೆ, ರೆವಿನ್ಯೂ ಶಾಖೆ, ಆರೋಗ್ಯ ಶಾಖೆ, ಈ ಎಲ್ಲ ಶಾಖೆಗಳಿಗೆ ಪ್ರತ್ಯೇಕವಾದ ಯಾವುದೇ ದಿನಾಚರಣೆ ಇಲ್ಲ. ಸೊ ಪೌರ ಕಾರ್ಮಿಕರಿಗೆ ಮಾತ್ರ ಈ ಪ್ರಾಶಸ್ತ್ಯವನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಸೊ ಅದರಿಂದ ಗೊತ್ತಾಗ್ತದೆ ಸ್ಥಳೀಯ ಸಂಸ್ಥೆಗಳ ಇಂಪಾರ್ಟೆನ್ಸ್ ಏನು ಅಂತ. ಸೊ ನಮ್ಮದು ಯಾವುದೇ ನಗರದ ಸ್ವಚ್ಛತೆ ನಾವು ನಗರಕ್ಕೆ ಹೋಗುವಾಗಲೇ ಗೊತ್ತಾಗ್ತದೆ ಯಾವ ರೀತಿ ಒಂದು ನಗರ ಇರಬೇಕು. ಸೊ ಇದರಲ್ಲಿ ಮುಖ್ಯವಾಗಿ ಪೌರ ಕಾರ್ಮಿಕರ ಅವೇನು ಕ್ಷಮತೆ ಅಂತ ಹೇಳ್ತಾರೆ, ಅದರಲ್ಲಿ ಅಡಗಿದೆ ಈ ನಗರದಲ್ಲಿ. ನಾನು ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ಏನು ಹೇಳ್ತಿದ್ದೆ ಸರ್, ನಾನು ಲಾಸ್ಟ್ ಟೈಮ್ ಒಂದು ಮೀಟಿಂಗಲ್ಲಿ ಯಾರೊಬ್ಬ ಡ್ರೈವರ್ನ ನಿಲ್ಲಿಸಿದ್ದೆ. ಸೊ ನೀವು ಇಲ್ಲಿ ತನಕ ಬರೋಷ್ಟು ನಿಮ್ಮ ಕಂಪ್ಲೇಂಟ್ ಯಾಕೆಂದರೆ ನಿಮ್ಮ ಮೇಲಿನ 2-3 ಅಧಿಕಾರಿಗಳಿರ್ತಾರೆ. ಸೊ ನಿಮ್ದು ಏನು ಸಮಸ್ಯೆ ಇತ್ತು ಫಸ್ಟಿಗೆ ಅವರಿಗೆ ಹೇಳಿ, ನಿಮ್ಮ ಜವಾಬ್ದಾರಿಯಲ್ಲಿ ಮುಗಿತದೆ. ಸೊ 1 ಸಲ ಆಗಲಿಲ್ಲ, 2 ಸಲ ಆಗಲಿಲ್ಲ, 3 ಸಲ ಆಗಲಿಲ್ಲ, ನಮ್ಮ ಮೇಲಧಿಕಾರಿ ಹತ್ರ ಬನ್ನಿ, ಅಧ್ಯಕ್ಷರಿದ್ದಾರೆ, ಚೀಫ್ ಆಫೀಸರ್ ಇದ್ದಾರೆ. ಯಾಕೆಂದರೆ ನಿಮ್ಮದು ರೆಸ್ಪಾನ್ಸಿಬಿಲಿಟಿ ನಿಮಗೆ ಇರ್ತದೆ. ಯಾಕೆಂದರೆ ಜನಗಳ ಹತ್ರ ಈ ಜನಗಳು ನಿಮಗೆ ಸಪೋರ್ಟ್ ಕೊಡದೆ ಅದು ನಮ್ಮ ಪ್ರತಿಯೊಬ್ಬರಿಗೆ ಇರ್ತದೆ. ಸೊ ನಿಮ್ಮ ಜವಾಬ್ದಾರಿಯನ್ನು ನಿಮ್ಮ ಮೇಲಧಿಕಾರಿಗಳನ್ನು ವಹಿಸ್ಕೊಳ್ಳಿ ಅಂತ ಹೇಳಿದ್ರು ನಾನು. ಸೊ ಅದೊಂದು. ಮತ್ತೆ ನೆಕ್ಸ್ಟ್ ಇನ್ನೊಂದು ಅಂತ ಹೇಳಿದರೆ, ಈ ಅಲ್ಲಿ ಈಗ ನಿಮಗೆ ಅಷ್ಟು ಕಷ್ಟ ಇಲ್ಲ. ಯಾಕೆ ನಿಮಗೆ ಗ್ಲೌಸ್ ಕೊಡ್ತಾರೆ, ಶೂಸ್ ಕೊಡ್ತಾರೆ. ಮೊದಲಿನವ್ರು ಹೇಗೆ ಅಂತ ಹೇಳಿದ್ರೆ 50 ಆದಮೇಲೆ ಆರೋಗ್ಯ ಸಮಸ್ಯೆ ಅವರಿಗೆ ಬರುತ್ತೆ. ಈಗಿನವರಿಗೆ ಆರೋಗ್ಯ ಸಮಸ್ಯೆ ಇಲ್ಲ. ಸೊ ನೀವು ನಗರದ ಸ್ವಚ್ಛತೆ ಜೊತೆಗೆ ನಿಮ್ಮ ಆರೋಗ್ಯವನ್ನು ನೀವು ನೋಡ್ಕೊಳ್ಬೇಕು. ಮತ್ತು ಕಾಮನ್ ಥಿಂಗ್ಸ್ ಏನಂತ ಹೇಳಿದರೆ, ಅವರ ಕಾರ್ಮಿಕರು ದುಶ್ಚಟಕ್ಕೆ ಬಲಿಯಾಗ್ತಾರೆ. ಸೊ ದಯವಿಟ್ಟು ದುಶ್ಚಟಕ್ಕೆ ಯಾರು ಬಲಿಯಾಗಬೇಡಿ. ನಿಮಗೆ ನಿಮ್ಮದೇ ಆದ ಸ್ವಂತ ಲೈಫ್ ಇದೆ. ಮತ್ತೊಂದು ಏನಂತ ಹೇಳಿದ್ರೆ, ಈಗ ಯಾಕಂದರೆ 2 ವರ್ಷ ಕಂಟಿನ್ಯೂಸ್ ದುಡಿದ್ರೆ ನಿಮಗೆ ಪರ್ಮನೆಂಟ್ ಆಗಿದೆ. ಸೊ ಈ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ಹಾಗಾಗಿ ನಿಮ್ಮ ಜೀವನವನ್ನು ಇದರಲ್ಲಿ ಕಂಡುಕೊಳ್ಳಿ. ಮತ್ತೊಮ್ಮೆ ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ಒಂದು ಚೀಟಿಯನ್ನು ತೆಗೆದಿರಿ. ರಿಕ್ವೆಸ್ಟ್.
ಚೀಫ್ ಆಫೀಸರ್ ಹಾಗೂ ನ್ಯಾಯ ಸಮಿತಿ ಹಾಗೂ ಇಂಜಿನಿಯರ್ ಹಾಗೂ ಎಲ್ಲ ಗೌರವ ಸದಸ್ಯರು ಹಾಗೂ ಸಿಬ್ಬಂದಿಗಳಿಗೆ ಗೌರವಕಾರರು. ಸರ್ಕಾರ ನಿಗದಿಗೆ ಮಾಡಿದಂತೆ ನಾವು ಗೌರವಕಾರರಾಗಿ ನಾವು ಮಾಡ್ತಾ ಇದ್ದೇವೆ. ಹಾಗೂ ನಮ್ಮ ಪಂಚಾಯತಿ ಕರ್ತವ್ಯ ಅಂದರೆ ಇಲ್ಲಿ ವರ್ಷಕ್ಕೆ ನಾವು ಗೌರವ ಕೊಡ್ತೇವೆ, ನಮ್ಮಲ್ಲಿ ಆದಷ್ಟು ನಾವು ಗೌರವ ಕೊಡ್ತೇವೆ. ಹಾಗೆ ನಿಮ್ಮ ಕೆಲಸ ನೀವು ಕೂಡ ಮಾಡ್ತಾ ಇದ್ದೀರಾ. ತುಂಬ ನಮಗೆ ದೊಡ್ಡ ಸಮಸ್ಯೆ ಮುಖ್ಯವಾಗಿ ಒಂದು ನೀರಿದ್ದು ಮತ್ತೆ ಕಸದ್ದು ಈಗ ಆದಷ್ಟು ಸರಿಯಾಗಿ ನೀವು ಒಳ್ಳೆ ರೀತಿ ಮಾಡ್ತಾ ಇದ್ದೀರಾ. ನಿಮಗೆ ಏನಾದರೂ ಸಮಸ್ಯೆ ಬಂದರೆ ಚೀಫ್ ಆಫೀಸರ್ ನಾವು ಸದಸ್ಯರು ಹೇಳಬೇಕು, ನಾವು ಆದಷ್ಟು ನಮ್ಮಿಂದ ಅದನ್ನು ಸರಿ ಮಾಡಲಿಕ್ಕೆ ನೋಡ್ತೇವೆ. ಮತ್ತೆ ಆದಷ್ಟು ನೀವು ನಿಮ್ಮ ಆರೋಗ್ಯದ ಕಡೆ ನಿಮಗೆ ಎಂತ ಅಗತ್ಯ ನಾವು ನಿಮಗೆ ಇನ್ಶೂರೆನ್ಸ್ ಆಗಲಿ ಮತ್ತೆ ನಿಮಗೆ ಆರೋಗ್ಯ ವಿಷಯದಲ್ಲಿ ಗ್ಲೌಸ್ ಆರೋಗ್ಯ ತಪಾಸಣೆಲ್ಲ ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ಅದು ಮಾಡಿ ಮಾಡ್ತಾ ಇದ್ದೇವೆ. ನಿಮ್ಮ ಆರೋಗ್ಯ ಒಳ್ಳೆಯದಿದ್ರೆ ನಮ್ಮ ಈ ರೀತಿ ನಗರದ ಆರೋಗ್ಯ ಒಳ್ಳೆಯದಿದೆ ಅಂತ ಹೇಳಿ ಎಲ್ಲಿಗೂ ಶುಭಾಶಯಗಳನ್ನು ನಾವು ತಿಳಿಸುತ್ತೇವೆ.